ಸೇಡಿಗೆ ಸೇಡನ್ನು ಮಿಡಿ ನಾಗರೇಣೆ ಎತ್ತಿ ಪ್ರತಿಕಾರದ ಸೇಡು ತೀರಿಸಿಕೊಳ್ಳಬೇಕಾದ್ರೆ ನನ್ನ ರೋಮವೆಲ್ಲ ರಾಮಬಾಣವಾಗಿ ಇಡೀ ನನ್ನ ಭೋವನೆ ಸುಡುವಂತಾಗಿದೆ. ಆ ಸೇಡಿಗಾಗಿ ಸಿರಿ ಬೆತ್ತ ಈ ಮಿಡಿ ನಾಗರನ ಎಡೆಯಿಂದ ಆ ಜಮೀನ್ದಾರ್ ಜಡದೇವನು ಸುಡಲೇಬೇಕು. ಜಮೀನ್ದಾರ್ ರಂಗನ ರಾಮಾಯಣದಲ್ಲಿ ಆ ರಾಮಗೆ ಹೆಣ್ಣಿಲ ಸೇರಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇರು. ಮಹಾಭಾರತದಲ್ಲಿ ಆ ಕೌರವೇಶ್ವರನಿಗೆ ಮಣ್ಣಿನ ಸೇರಿದ್ದರೆ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಅಧಿಕಾರದ ಯಾಮಹ. ರಂಗ ರಂಗು ರಂಗಿನ ಚದುರಂಗದ ರಾಜಕೀಯದಿಂದ ನೀನೆಂದು ಉತ್ತಮ ರೈತನೆನಿಸಿಕೊಂಡಿವೆ ಅಂದೇ ಅಂದಿನಿಂದಲೇ ನನ್ನ ಹೃದಯದಲ್ಲಿ ಹತ್ತಿ ನಿಂತಿದೆ ಸೇಡಿನ ಜ್ವಾಲಾಮುಖಿ. ಈ ದಿಟ್ಟ ಚಂದ್ರಕಾಂತನಿಗೆ ನೀ ಶರಣಾಗಿ ಬಾಳುತ್ತಿದ್ದರೆ ಮುಳ್ಳಿನ ಪಂಜರ ನಾನಾಗಿ ಸಿಡಿ ಬೆದ್ದ ನಿನ್ನ ತಮ್ಮನ ಜೀವನವನ್ನು ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತಾಭಸ್ಮವನ್ನು ನಾವು ಹಣೆಗೆ ಹಚ್ಚಿಕೊಂಡು ಚಂದುಳ್ಳ ಚೆಲುವೆಯರಾಗಿ ಬೆಳೆದು ನಿಂತ ನಿನ್ನ ತಂಗಿ ಭಾಗ್ಯಾಶ್ರೀಯ ಶೀಲದೊಂದಿಗೆ ನಿನ್ನ ತಂಗಿ ಲಕ್ಷ್ಮಿಯನ್ನು ಒಂದು ನನ್ನ ಸೇರಿನ ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. ಅದೇನೆಂದು ಬೇಗ ಅಪ್ಪಣೆ ಮಾಡಿದನೆ. ಈ 21ನೇ ಶತಮಾನದ ಗತ ವೈಭವದಲ್ಲಿರುವ ನಿಮಗಾಗಿ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಕೊಡುವೆ. ಹೌದು ದನಿ, ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾನೆ ಹೀನೆ ಎಂದು ಏರಿ ಕೂಗಿ ಹೇಳಿರುವ ಆ ಸುಂದರಿ ಚಂದ್ರಿಕೆಯನ್ನು ತಂದು ನಿಮ್ಮ ಅಂದದರ ಮನೆಯಲ್ಲಿ ದಂಡು ವಂದಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬೆಗೆದ ಆ ವೀರರ ಮನುಷ್ಯರ ಸೌಂದರ್ಯವನ್ನು ತಂದು ಅರ್ಪಿಸಲಿ. ಯಾಕೆ